ಗೈಸ್ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವಾಗ ಸಾಯಂಕಾಲ ಬೆಳಗಿಂದ ಕೆಲ್ಸಕ್ಕೆ ಬಂದಿದೆ, ಪೈಪಿಂಗ್ ಕೆಲಸಕ್ಕೆ ಹೋಗಿದೆ ನಮ್ಮ ಮನ ಜೊತೆ ಮಾಮೂಲಿ ಡ್ರಿಪ್ ಕೆಲಸ ಮುಗಿಸ್ಕೊಂಡ್ಬಂದು ಸಾಯಂಕಾಲ ಸ್ನಾನ ಮಾಡ್ಕೊಂಡು ತಣ್ಣೀರಾಗೆ ಇವಾಗ ಒಂದು ರೌಂಡ್ ಸೈಕಲ್ ಎತ್ಕೊಂಡು ಹೋಗಿದ್ದೆ. ಸೈಕಲ್ ಒಂಚೂರು ಕೆಲಸ ಇತ್ತು, ಗ್ಯಾರೇಜಲ್ಲಿ ಹೋಗಿದ್ದೆ. ಬ್ರೇಕ್ ಹಿಡಿತಿಲ್ಲ ಮುಂದಗಡೆ, ಅದೇನೋ ಸ್ಪ್ರಿಂಗ್ ಔಟ್ ಬಿಡ್ತೀನಿ ಡಿಸ್ಕಿಂದು. ಹೊಸ ಸೆಟ್ ಹಾಕ್ಸ್ಬೇಕು ಅಂತ ಅಂದ ಬ್ರೇಕ್ ಸೈಕಲ್ ಶಾಪನು. ಹೊಸ ಸೆಟ್ ತಗೊಂಬರ್ಬೇಕು, ಬ್ರೇಕ್ ಹಿಡಿತಿಲ್ಲ ಅಂತವ್ರು ಹಿಂದೆ ಒಂದ್ರಾಗೆ ಕಂಟ್ರೋಲ್ ಮಾಡ್ಕೋಬೇಕು. ನೆಕ್ಸ್ಟು ಮನೆ ವಿಚಾರಕ್ಕೆ ಹೋಗೋಣ, ಏನು ಮಾಡ್ತಾರೋ ಗೊತ್ತಿಲ್ಲ. ಫುಲ್ಲು ಕ್ಲೀನಿಂಗು ಪೇಂಟಿಂಗ್ ಎಲ್ಲ ಹೊಡಿತಾವ್ರೆ. ಹಳೆ ಗೀರೆ ಮನೆಗಿದ್ದು ಐಟಮ್ಗಳೆಲ್ಲ ಚಾಚ್ಗೆಸ್ತು, ಫುಲ್ ಕ್ಲೀನಿಂಗ್ ನಡೀತಾ ಇದೆ. ವಸಂತಿ ಬಾರ್ ವಸಂತಿ ಎಲ್ಲ ಮನೇಲಿ ಕ್ಲೀನ್ ಮಾಡ್ಬಿಟ್ರ? ಮನೆ ಎಲ್ಲ ಪೇಂಟಿಂಗು, ನಮ್ಮ ಗಂಗಾರಪ್ಪನೆಲ್ಲ ಪೇಂಟಿಂಗ್ ಹೊಡಿತಾವ್ರೆ. ಏನು ಅಷ್ಟೊಂದು ಗಲೀಜಾಗಿಲ್ಲ, ಇಲ್ಲಿ ಮಾತ್ರ ಗಲೀಜಾಗಿತ್ತು. ಈ ಗೋಡೆ ಈ ಪೋರ್ಷನ್ ಐತೆ, ಈ ಪೋರ್ಷನ್ನು ಇದು ಮಾತ್ರ ಗಲೀಜಾಗಿತ್ತು. ಇದು ಡಬಲ್ ಕೋಟಿಂಗ್ ಪೇಂಟ್ ಹೊಡ್ಬೇಕು. ಇಲ್ಲಿ ಫಸ್ಟು ಆರೆಂಜ್ ಕಲರ್ ಇತ್ತು, ಇವಾಗ ಇದನ್ನು ಕ್ಲೀನ್ ಮಾಡಕ್ಕೆ ಕೊಡದೆ. ಎಲ್ಲ ನಮ್ಮ ಅಪ್ಪನೇ ಹೊಡೋದು ಗೈಸ್, ಪೇಂಟಿಂಗ್ ಎಲ್ಲ ಕಾಸು ಕೊಡಲ್ಲ. ನಮ್ಮ ಅಪ್ಪ ಸಕಾಲವಲ್ಲವ ನೋಡಿ, ಮಕ್ಕಕ್ಕೆಲ್ಲ ಪೇಂಟ್ ಬೆಳ್ಕೊಂಡು ಆಚೆ ಕೂತ ತೋರಿಸ್ತೀನಿ ಬರ್ರಿ. ಇವಾಗ ನೋಡ್ರಿ, ಇಲ್ಲೂ ಎಲ್ಲ ಗಾಡಿ ಫುಲ್ ಜಿಗಿ ಇವೆಲ್ಲ ಕಲರ್ಫುಲ್ ಗಾಡಿ ಮಾಡಕ್ಕೆ ಕೊಡೋರೆ. ನಮ್ಮ ಅಪ್ಪಂಗೆ ಇಲ್ಲಿ ಕೆಲಸ ಬರಲ್ಲ ಅನ್ನಂಗಿಲ್ಲ, ಇದೆಲ್ಲ ಬಿದ್ದ ಐಟಮ್ಗಳು ನೋಡ್ತೀನಿ ಇರೋ ಎಲ್ಲ. ಇಲ್ಲೂ ಎಲ್ಲ ಹೊಡ್ಬಿಡೋದಲ್ಲ ಮಾಲೆ. ಇದು ಯಾವುದೋ ಎರಡು ಮೆಕ್ಯಾನಿಕ್ ಮಾಡಿಸಿ ಕೆಲಸ ಮಾಡೋದಲ್ಲ, ಗ್ರೀನ್ ಹೊಡ್ಯಕ್ಕೆ ಹೋಗಿ ಬ್ಲೂ ಹೊಡೆದದೆ. ಅಪ್ಪ ಬರಪ್ಪ, ಕತ್ಲಾಯ್ತು ಪಾವು. ಒಂದು 10,000 ರೂಪಾಯಿ ಕೊಟ್ಟಿರಿ, ಮನೆ ಪೂರ್ತಿ ಹೊಡ್ಕೊಂಡು ಹೊಟ್ಟೋಗ್ರು. ನನಗೆ ನೋಡಕ್ಕೆ ಬರೋದು, ನಾನೇ ಅವೆಲ್ಲ ಮಾಡಿಬಿಟ್ಟಿರೋ. ಪೇಂಟಿಂಗ್ ಕೆಲಸ ಬೇರೆ ಮಾಡಿದ್ದು ಇಲ್ಲ. ಎಷ್ಟು ವರ್ಷ ಮಾಡಿದ್ದೆ? ಅದು ಒಂದು 2 ವರ್ಷ ಮಾಡಿದೆ ಗೈಸ್. ನಮ್ಮ ಅಪ್ಪ ಪೇಂಟಿಂಗು ಮತ್ತು ಪ್ಲಂಬರು, ಮನೆ ಕೆಲಸ ಪ್ಲಂಬಿಂಗ್ ಮಾಡೋದೆ. ಎಲೆಕ್ಟ್ರಿಷಿಯನ್ ಮಾಡೋಕ್ಕೆ ಹೋಗಿದ್ದ, ಅದು ಮಾಡಿದ್ದ. ಬರೀ ಪ್ಲಂಬಿಂಗ್ ಅಷ್ಟೇನಾ? ಆ ಮಂಜಣ್ಣ ಇವನಷ್ಟೇ, ಇವನು ಯಾರು ಪಿಳ್ಳಾಪರ್ ಮಂಜಣ್ಣ ಎಲೆಕ್ಟ್ರಿಷಿಯನ್ ಮಾಡ್ತಿರ್ಲಿವಾ? ಒಂದು ಕಾಲದಲ್ಲಿ ಪ್ಲಂಬರು, ಎಲೆಕ್ಟ್ರಿಷಿಯನ್ ಎಲ್ಲ, ಪೇಂಟರು, ಅದಾದಮೇಲೆ ಎಲ್ಲ ಮಾಡಿಬಿಟ್ಟು ಹಾಕ್ಬಿಟ್ಟದೆ ಗಾರೆ ಕೆಲಸ. ಆಮೇಲೆ ಮನೆ ಪಾಯ ತೊಳೆಯೋದು, ಪಿಟ್ಗುಂಡಿ ತೊಡೋದು, ಪಿಟ್ಗುಂಡಿನ ತೊಡಿತಾನೆ, ಸೊಂಪು ತೊಡೋದು, ತೊಡಿದ್ದೀವಿ, ಸೊಂಪು ತೊಡಿದ್ದೀವಿ, ಎಲ್ಲ ಮಾಡ್ಬಿಟ್ಟಾರೆ. ಇಂಥದ್ದು ಮಾಡಲ್ಲ ಅನ್ನಂಗಿಲ್ಲ. ಹೊಡಿ ಬರಮ್ಮ, ನೀನು ಕಲರ್ ಸೀರೆ ಅಂತ ಇರ್ತಿದ್ದಿ ಮನೆ ಸುತ್ತ. ನಿನ್ನ ನಮ್ಮ ತಾತ ಸುದ್ದಿ ನೀನ್ ಬರ್ಬೇಡ. ನಮ್ ಕಾಳಪ್ಪನ ಹೆಸರು ಮಾತಾಡ್ಬೇಕು ಅಂದ್ರೆ ನಿನ್ಗೆ ಬೇರೆ ಇದಿರ್ಬೇಕು, ಒಂದು ಇದಿರ್ಬೇಕು, ಸ್ಥಾನ ಇರ್ಬೇಕು ನಿನ್ಗೆ. ಇಲ್ಲ, ನನಗೆ ನಾನು ಇದ್ದಿದ್ಕಲ್ಲ ನೀನ್ ಬಂದಿದ್ದು. ನಮ್ ತಾತ ಕಾಳಪ್ಪ ಇದ್ಕಲ್ಲ ನೀನ್ ಬಂದಿದ್ದು. ಅದೇ ಅವ್ರ ಇದ್ದಿದ್ದಕ್ಕೆ ನಾನ್ ಬಂದೆ, ನಾವು ನೀನ್ ಇದ್ದಿ, ಅವ್ರು ಇದ್ದಿದ್ ನೀನ್ ಬಂದಿ. ಅದೆಲ್ಲ ನಾನು ಇದ್ದಿದ್ಕಲ್ಲ ನೀನ್ ಬಂದಿದ್ದು. ಹೆಂಗ್ ಜಗ್ಲಾಡ್ತಿದ್ರಿ ನೀವು ಇಬ್ರು? ಗುಲಾಬಿ ಗಿಡಕ್ಕೆಲ್ಲ ಸಿಡಿಸ್ಬೇಡ ಕಣಪ್ಪ. ವಸಂತಮ್ಮ ಕಷ್ಟಪಟ್ಟು ಬೆಳೆಸೋಳೆ ನೋಡ್ರಿ, ಎಷ್ಟು ಬಿಟ್ಟವೆ, ಒಂದು ಕಿತ್ತಿಲ್ಲ ನೋಡಿ. ಗುಲಾಬಿ ಹೋಗಿರೋ ಟೈಮಿನ ನಮ್ಮ ಮನೆಗೆ ಏನು ಹೇಳ್ತೀರಾ? ಹಾಂ, ಅಡುಗೆ ಏನಿವತ್ತು ಏನ್ ಮಾಡ್ತದ? ಹೋಗಪ್ಪ ಹೋಗಮ್ಮ, ನೀನು ಕಲಿ ಮಾವು. ನಾನು ಕಲ್ತೇ ಇಲ್ಲ. ಅಲ್ಲ, ನಾನು ಹಿಟ್ಟು ಮಾಡೋದು ಕಲ್ತಿದ್ದೀನ, ಸಾರು ಮಾಡೋದು. ಅಲ್ಲ, ಏನಾದರೂ ಸ್ಪೆಷಲ್ ರೆಸಿಪಿ ಹೇಳ್ಸ್ಕೊ. ನೀನು ಬರೀ ಮುದ್ದೆ ಬಸರು ಮಾಡಿ ಕೊಡ. ನೀನೇ ಮಾಡ್ತೀಯಾ? ಆ ಕಡೆ ಆಯ್ತು. ಇದೊಂದೇ ಸಣ್ಣ ಪಡೆಯೋದು ಬಾ, ಸದ್ಯಕ್ಕೆ ಸಾಕು. ಬಾರಪ್ಪ, ಕತ್ಲಾಯ್ತು. ಓಹೋ, ತಂಪದ ತಣ್ಣಗದು. ಒಳಗಡೆ ಎಲ್ಲ ಮುಗಿಸ್ಕೊಂಡ್ ಬಂದಿತ್ತು, ಎಷ್ಟು ಕೆಲಸ ಮಾಡಿದ್ದೀನಿ. ಎತ್ತೋಗಿದ್ದು ನಾವು ಕೆಲ್ಸಕ್ಕೆ ಹೋಗಿದ್ರು. ಕೆಲ್ಸದ ಟೈಮ್ ಇಲ್ಲಿ ಇನ್ನೇನು ಫಾದರ್ ರೆಸ್ಪಾನ್ಸಿಬಿಲಿಟಿ. ಮುಗಿತಲ್ಲ ಪೇಂಟಿಂಗು? ಪೇಂಟಿಂಗು ಸಖತ್ತಾಗಿ ಮಾಡಿ ಪೇಂಟರ್ ಹೊಡೆಯಲ್ಲ. ಇನ್ನೂ ಇದೆಲ್ಲ ಫಿನಿಶಿಂಗ್ ಕೊಟ್ಟಿಲ್ಲ. ಇದಕ್ಕೆಲ್ಲ ನಾಳಿಕ ಇದು ಕೊಡ್ತಿಲ್ಲ. ಆ ಮೀಟ್ರು ಚೇಂಜ್ ಮಾಡ್ಸ್ಬೇಕಂದ್ರೆ ಇದು ಯಾಕೋ ಅಲ್ಲ, ಇದಾಗ್ಬಿಟ್ಟದೆ, ಹೊಡೆದಾಗ್ಬಿಟ್ಟದೆ. ಅಲ್ಲಿಗೇನ ವಯಸ್ಸು ಹೆಂಗೋ ಒಂದು ರೇಂಜಿಗೆ ಸಖತ್ತಾಗ್ಬಿಡೋದೆ. ಗ್ರೀನ್ ಏರಿಯಾ ಹೋಯ್ತು. ನಮ್ಮ ಗ್ರೀನ್ ಸ್ಕ್ರೀನ್ ಬೇಡ. ಏನಾದ್ರು ವಿಡಿಯೋ ಮಾಡಬೇಕು ಅಂತಂದರೆ, ಏನಾದರೂ ಗ್ರೀನ್ ಎಫೆಕ್ಟ್ ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡಬೇಕು ಅಂತಂದರೆ ಏನು ಅವಶ್ಯಕತೆ ಇಲ್ಲ. ಯಾವ ಬ್ಯಾಕ್ಗ್ರೌಂಡ್ ಬೇಕಾದ್ರೆ ಹಾಕೋಬೋದು. ಅದೆಲ್ಲ ಅವಾಗ ಇದ್ದಿದ್ದೆ, ಶುಂಠಿ ಬೆಳ್ಳುಳ್ಳಿ ಉಷ್ಟು ಇಲ್ಲ ಬರಲಿ. ನೋಡಿ ಇಲ್ಲಿ ವೇಸ್ಟ್ ಅಂತ ನಿನ್ನ ಬರಲಿ ನೋಡು. ಅವನಿಗೆ ಹೇಳು ಸರಿಯಾಗಿ ನೀನು. ಯಾರು ಹೇಳ್ಕೊಡಿ ನಿಂಗೆ? ಯಾರು ಹೇಳ್ಕೊಟ್ಟಿದ್ದು?
ಏನು ಹೆಣ್ಮಕ್ಳು ದೊಡ್ಡ ಹೆಣ್ಮಕ್ಳು ಅವಳು. ಎಷ್ಟು ವರ್ಷ ಅದ ಹೇಳಿ? 7 ಗಂಟೆ 8 ವರ್ಷ 9 ವರ್ಷ ಎಷ್ಟನೇ ಕ್ಲಾಸ್ ನೀನು? ನಿಂತ್ಕೋ ನಿಂತ್ಕಳೆ. 6ನೇ ಕ್ಲಾಸ್ ಹುಡುಗಿ ಏನು ತಿನ್ನೋದೇನೋ ನಂಗೆ ಇದ್ದಿಲ್ಲ. ಅಯ್ಯೋ ಕುಟ್ರಿ 6ನೇ ಕ್ಲಾಸ್ ಸಲಿ ಹೆಂಗಳು ನೋಡು ಹೆಂಗ ಇವತ್ತು ಸರಿ ಯವ್ವ ಯವ್ವ ನೀನೇ ಸ್ಮಿತಾ ನೀನೇ ಎಷ್ಟನೇ ಕ್ಲಾಸು? ನೋಡಿ ಹೆಂಗಳು ನೋಡು ಅದು ಟಗರು ಮರಿ ಹೆಂಗದದು ಒಂದು ಟಗರು ಒಂದು ಕುರಿ ಅಂತ ಒಣ್ಕಟ್ಟಿ ಇವಳು ಯಾರೋ ಕುಟ್ರಿ ಏನೋ ಒಣ್ಕಟ್ಟಿನ ಇಷ್ಟೇ ಇರೋ ಜಾಸ್ತಿ ದಪ್ಪ ಬೇಡ ಕರೆಕ್ಟ್ ಆಗಿದ್ದಿ ಸರಿನಾ? ಏಯ್ ಕರೆಕ್ಟ್ ಆಗಿದ್ದಿ ಸುಮ್ಮನೆ ನೀನು. ನಾನು ದಪ್ಪ ಆಗ್ಬೇಕಾ? ಸಣ್ಣ ಇದ್ದೀನಿ ನಾನು ಸಣ್ಣ ಇದ್ದೀನಿ ಅನ್ಬಿಡ್ಲಮ್ಮ ಇವಳು. ಯಾರು ಆಯ್ತನು ಬರಲಿ. ಏನ್ ತರ್ಸ ಕೇಳು ಕೊಡಮೇಲೆ ನಾನು ಮಗ ಅಂತ ಹೆಂಗಿರು ಇದಕ್ಕ ಮೊಟ್ಟೆ ತಮ್ಮಲ್ಲಿ ನಾನೇ ಅಂಗಡಿಗೆ ಹೋಗಿ ಏನ್ ತರ್ಬೇಕು? ಉದ್ದಿನ ಬೆಳೆ ಅವರೇ ಬೆಳೆನೋ. ಅಯ್ಯಾ ಏನ್ ತರ್ಬೇಕು? ಉದ್ದಿನ ಬೇಳೆ ತಮಗೆ ಅಷ್ಟೇ ತಾನೇ. 100 ರೂಪಾಯಿ ಬರಲಿ. 100 ರೂಪಾಯಿ ಉದ್ದಿನ ಬೆಳೆ ತಮ್ಮತೀನಿ. ಏನೇನು ಅಂತ ಉದ್ದಿನ ಬೇಳೆ? ಅಯ್ಯೋ ತಾಯಿ ಕರ್ಕೊಂಡು ಉದ್ದಿನ ಬೇಳೆ ಏನ್ಕತ್ತೀವಿ? ಇವಾಗ ಏನ್ ಗೋಬಿ ತಿನ್ಬೇಕಂತ? ಎದ್ ನೋಡಿ ಓಹೋ ಮಕ್ಕೆ ತಿನ್ನಿವಂತೆ ಗೋಬಿನ. ನಾಳೆ ದೋಸೆ ಮಾಡಕ್ಕೆ ಉದ್ದಿನ ಬೇಳೆ ಬೇಕಂತ 100 ರೂಪಾಯಿಗೆ ತಗೊಂತೀನಿ. ನಾನು ಅದಕ್ಕೆ ಓದ್ತಾ ಇರೋದು. ಕಡೆ ಕುತ್ಕೊಂಡ್ಬಿಟ್ಟಿಲ್ಲಪ್ಪ. ನಾ ತಾಳಲಾರೆ ನಾ ಬೇಡಲಾರೆ ಈ ರೋದನೆ ಏನು. ನಾನು ಪೇಂಟ್ ಹೊಡಿಬೋದಿತ್ತು ಆದರೆ ಪರವಾಗಿಲ್ಲ. ನಾವು ಸ್ವಲ್ಪ ದುಡಿಯಾಕೆ ಹೋಗ್ತಾ ಇದ್ದೀವಿ ಆಚೆಗೆ. ನನಗೆ RCB ಇಷ್ಟ ಕಣ. ನಿನ್ಗೆ ಇಷ್ಟನಾ? CSK ಇಷ್ಟನೇನೋ? ಆರ್ ಅಂದ್ರೆ ಫುಲ್ ಫಾರ್ಮ್ ಹೇಳು. ಆರ್ ಅಂದ್ರೇನು? C ಅಂದ್ರೇನು? B ಅಂದ್ರೇನು? ಒಳ್ಳೆ ಕತೆ ನಮ್ಮ ಕೇರಿ ಹುಡುಗರ್ದು. ಇನ್ಮೇಲಿಂದ ಇವರೇ ನಮಗೆ ಎಲ್ಲ ಫ್ಯಾನು, ಅಕ್ಕ ತಂಗಿ ಫ್ಯಾನ್ಸು ಎಲ್ಲ ನೋಡಿ ಎಷ್ಟು ಜನ ಅವ್ರೆ. ನಮ್ಮ ಕೇರಿ ಒಟ್ಟು ಒಂದು 7-8 ಜನ ಹೆಣ್ಮಕ್ಳು ಅವ್ರೆ. ಹೆಣ್ಮಕ್ಳು 7-8 ಜನ ಅವ್ರೆ. ಗಂಡು ಮಕ್ಕಳು 1 2 3 4-5 ಜನ ಅಷ್ಟೇ. ಚಿಕ್ಕ ಹುಡುಗರು. ಮಿಕ್ತಾರಲ್ಲ ಬರೀ ಹೆಣ್ಣೈಕ್ಲೇ ಅವೆ ಸಿಕ್ಕಾಪಟ್ಟೆ. ಒಳ್ಳೆ ಕತೆ ನಮ್ಮದು ಫ್ಯಾಮಿಲಿ ಅಥವಾ ನಮ್ಮ ಕೇರಿದು. ಈ ಗೋಬಿ ತಿನ್ಬೇಕಂತ ಗೊತ್ತು. ನಾನು ಒಳ್ಳೆದಕ್ಕೆ ಕಳ್ಸೋಳಿ ಅಂತ ತಗೊಂಡೋಗಿ ಕೊಡೋಣ. ಎಷ್ಟು ಇನ್ನೊಂದು ತಿಂಗಳು ಮೇಲೆ ಆಗತ್ತೆ. 15 ದಿವಸ ಆಗಿರ್ಬೇಕು. ಕಳ್ಬಿ ಕೂತಿದ್ದೆ ರುಚಿ ಪಳಗಿ ನಾನೇ ಎಲ್ಲ ಒಂದಾಯ್ತು. ಇವಾಗ ಬಸ್ ಬುಕ್ ಮಾಡೋಕ್ಕೆ ಆರ್ಡರ್ ಕೊಡಬೇಕು. ನಮ್ಮ ಅಪ್ಪಗೆ ಏನು ಗೊತ್ತಾಗ್ತಾಯಿಲ್ಲ ಹೆಂಗೆ ಏನು ಅಂತ. ನಾನೇ ಒಂದು ಕಾಂಟ್ಯಾಕ್ಟ್ ಸಿಕ್ಕೈತೆ ಒಬ್ರದ್ದು, ತುಮಕೂರವ್ರದ್ದು. ತುಮಕೂರವ್ರು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಇವಾಗ ಡೀಲ್ ಮಾಡ್ಕೋಬೇಕು. ಅಣ್ಣ ಅಂಕಲ್ನ ಎಷ್ಟು ಹೇಳ್ತಾರೆ ಗೊತ್ತಿಲ್ಲ, ಕೇಳ್ಬೇಕು ಇವಾಗ. ತಲೆಗೆಟ್ಟವಾಗೆ ನೋಡ್ರಿ ಇವಾಗ ಎಷ್ಟು ಡೀಲ್ ಮಾಡ್ತೀನಿ ಅಂತ. ನಿಮಗೂ ತೋರಿಸ್ತೀನಿ ಲೈವ್ ಪ್ರೂಫ್ ಆಗಿ. ಅಲ್ಲ ಅಣ್ಣ ಇವಾಗ ಬಸ್ಸಿಗಳಿಂದ ಅದೇ ಹತ್ತಿ ಬೆಲೆಗೆ 3 ಬಸ್ಸು ಅದೇ ಹೇಳಿ ಅಣ್ಣ. ಫೈನಲ್ ಏನು ಕನ್ಫರ್ಮ್ ಇರಲಿ ಬರಲಿ ನೀವು ಬಂದರೆ ಅಲ್ಲಿಗೆ ನಮಗೆ 15 ಏನಣ್ಣ? ಅದೇ ಇರಲಿ ನೀವು ಒಂದೇ ಸಲ ಫೈನಲ್. ನಾವು ಒಂದೇ ಸಲ ಫೈನಲ್ ಕೊಡೋಕ್ಕಾಗ್ತದ? ಹೇಳ್ರಿ ಅಣ್ಣ ಇರಲಿ ಪರವಾಗಿಲ್ಲ. ಇರಲಿ ನಂಬರ್ ಗಿಂಬರ್ ಇಲ್ಲ, ಡೈರೆಕ್ಟ್ ಒಂದೇ ಸಲ ನಾನು ಮಾತಾಡಿರೋದು. ಯಾರ್ಯಾರ್ದು ಏನೋ ಕೇಳಲಿ. ನೀವು ಡೈರೆಕ್ಟಾಗಿ ಒಂದೇ ನಂಬರ್ ಕೊಟ್ಟಿದ್ರೆ ಒಂದೇ ನಂಬರ್ ಮಾಡಿದ್ದೀನಿ. ಯಾರು ನೀವು ಒಬ್ಬರೇ ನಂಬರ್ ಕೊಟ್ಟಿರೋದು, ಅದಕ್ಕೆ ಡೈರೆಕ್ಟ್ ನಿಮಗೆ ಮಾಡಿದೆ. ಹಾಂ ನೋಡೋಣ. ಮ್ಯಾಗಡೆ 3 ಬಿಟ್ಟಾಕಣ, ಅಡ್ವಾನ್ಸ್ ಮಾಡ್ತೀನಿ. ನೀವು ಅಷ್ಟು ಹೇಳ್ಬಿಟ್ಟು ಅಷ್ಟಕ್ಕೆ ಫಿಕ್ಸ್ ಆದ್ರೆ ಹೆಂಗಣ? ಏನೋ ಒಂಚೂರು ನೋಡ್ರಿ. ಹಾಂ ಅವರೆಲ್ಲ ಇನ್ನೇನು ಕೇಳಕ್ಕೆ ಹೋಗ್ತೀರಾ? ಒಂದೇ ಸಲ ಡೈರೆಕ್ಟು ಒಬ್ಬರ ಹತ್ರ ಮಾಡಿ ಒಬ್ಬರ ಹತ್ರ ಮುಗಿಸ್ಬಿಡೋಣ. ಇವಾಗ ನೋಡ್ರಿ ಅಷ್ಟು ಬಂದು ನಾನು ಇವಾಗ ಅಡ್ವಾನ್ಸ್ ಹಾಕ್ಬಿಡ್ತೀನಿ ರಪ್ಪ ಅಂತ. ಏನಣ್ಣ ಹಿಂಗೆ ಅಂದ್ಬಿಟ್ಟು ಒಂದೇ ಸಲ ನೀನು ಒಂದೇ ಮಾತಿಗೆ ನೋಡ್ರಿ. ಇರಲಿ ಪರವಾಗಿಲ್ಲ, ಆಗ್ತದೇನ ಬೇಕಾರೆ ನಾವು ಹೇಳೋಣ. ಮಿಕ್ಕಿದ ಮುಂದೆ ನೋಡೋಣ ಬೇಕಾರೆ. ಆರ್ಡ್ರ್ ಹಿಡ್ಕೊಡೋಣ, ಇನ್ನೂ ಬೇರೆ ಕನೆಕ್ಟ್ ಇರ್ತದೆ. ನಾನು ಅಲ್ಲಿ ಲೋಕಲ್ ಅಂತ ನಂಬರ್ ಕೊಡ್ತೀನಿ ಮಾಡಿ ಸರ್ ನಿಮಗೆ. ಆಮೇಲೆ ರೈಟ್ಗಳು ಸೂಟ್ ಆದರೆ ಮಾಡಿ, ಅದಕ್ಕೆ ನಾನು ಹೇಳ್ತಿರೋದು. ಹಾಂ ಸರಿ. ನೈಟ್ ರೋಡಿಂದ ಹಿಡಿದು ಹತ್ತಿ ಬೆಲೆವರೆಗೂ ಟೋಲ್ಗಳವೆ. ಎಲ್ಲವನ್ನು ಟೋಲ್ ಬೇಕಿದ್ರೆ ನಿಮ್ಗೆ ಕೊಡ್ತೀನಿ. ಎಷ್ಟಾಗುತ್ತೆ? 2000 ಚಿಲ್ಲರೆ ಟೋಲೇ ಬಂದ್ಬಿಡುತ್ತೆ. ಅದಕ್ಕೆ ಇಲ್ಲಿ 2 ಲೋಣ ಬರೋದು. ಎಂಟ್ರಿ ಒಂದು ಎಕ್ಸಿಟ್ ಒಂದಲ್ಲಿ. ನೈಸಿಂದ ಎಷ್ಟು ಅನ್ಕೊಂಡಿದ್ದೀರಾ? ಹಾಂ ಅದು ಒಟ್ನಾಗ ಜಾಸ್ತಿ. ಅದು ಒಂದು ಸೈಡನೇ 780. ಎಲ್ಲಿಗೆ ಎಲೆಕ್ಟ್ರಾನಿಕ್ ಸಿಟಿ
ತಿರ್ಗಾ ಅಲ್ಲಿಂದ ಒಂದು ಟೋಲ್ ಬರುತ್ತೆ. ಅಲ್ಲಿ ಈ ಕಡೆಯಿಂದ ಯಾವುದು ಟೋಲ್ ಬರಲ್ಲ. ಹತ್ತಿ ಬೆಲೆ ಹೋಗ್ಬೇಕಾದ್ರೆ ಇನ್ನೂ ಒಂದು ಟೋಲ್ ಬರುತ್ತೆ. ನಿಮಗೆ ಮೆಸೇಜ್ ಮಾಡ್ತೀನಿ ಸರ್, ವಿಚಾರಿಸಿ. ಕಾಂಟ್ಯಾಕ್ಟ್ ಇದ್ರೆ ಅಲ್ಲಿ ಬ್ಲೂಬರ್ಡ್ ರಮೇಶ್ ನಂಬರ್ ಕೊಡ್ತೀನಿ, ಬೇಕಿದ್ರೆ ಕೇಳಿ ನೋಡಿ. ಸೂಟ್ ಆದ್ರೆ ಮಾಡಿ ನೋಡೋಣ. ನೀವು ಸುಮ್ಮನೆ ಫಿಕ್ಸ್ ಆಗಿ ಕೂತ್ಕೊಂಡೇ ಬಿಡ್ಬೇಡ್ರಿ, ಸುಮ್ಮನೆ ಅಂತ ನೋಡಿ ವಿಚಾರ ಮಾಡ್ರಿ. ಅಂದ್ರೆ ಈಗ ಅವ್ರಿಗೂ ಈಗ ಅಲ್ಲಿ ಬೆಂಗಳೂರಲ್ಲಿ ಹೆಜ್ಜೆಗೊಂದು ಗಾಡಿ ಇರುತ್ತೆ. ನಾವು ಆ ತರ ಎಲ್ಲ ಹೇಳಲ್ಲ, ಏನ್ ನಿಮ್ಗೂ ವರ್ಕೌಟ್ ಆಗ್ಬೇಕು, ನಮಗೂ ಬಿಸ್ನೆಸ್ ಆಗ್ಬೇಕು. ಲಾಸ್ಟ್ ಕಂಗಾರ ಇನ್ನೇನು ₹1 ಬಿಡಲ್ಲ ಅದ್ರ ಮೇಲೆ. ಇಲ್ಲ ಸರ್, ಟೋಲ್ ಗೇಟ್ ಏನಾರು ನೀವು ಬೇರೆ ಕಡೆ ಎಲ್ಲಾರು ಹೋಗಿರ ಟೋಲ್ ಏನಾಗುತ್ತೋ ಅಷ್ಟು ಬಿಡ್ತಾ ಇದೆ. 3,000 ಅಲ್ಲ, ಅದ್ 2,000 ಏನ್ ಟೋಲ್ ಬರುತ್ತೋ ಅಷ್ಟನ್ನು ಗಾಡಿಗಳು ಟೋಲ್ ಕಡಿಮೆ ಮಾಡಿದ್ವು. ಟೋಲ್ ಇರೋ ಕಡೆ ಏನ್ ವರ್ಕೌಟ್ ಮಾಡಕ್ಕಾಗಲ್ಲ. ಟೋಲ್ ಗೇಟ್ ಕೊಡೋದನ್ನ ನಮ್ಗೆ ಏನಾರು ಉಳಿಯುತ್ತಾ ಹೇಳಿ. 40 ಕಿಲೋಮೀಟರ್ಗೆ 700-800 ರೂಪಾಯಿ ಟೋಲ್ ಕಟ್ತೀವಿ ಅಂದ್ರೆ ಒಟ್ನಾಗ ಅದೊಂದು ಟೋಲ್ ಒಂದು ಹಿಂಸೆಯಲ್ಲಿ. ಅಡ್ವಾನ್ಸ್ ಎಷ್ಟು ಮಾಡೋಣ ಕನ್ಫರ್ಮ್ ಮಾಡ್ಕೊಂಬಿಡ್ರಿ ಸುಮ್ಮನೆ ಆಯ್ತು. ಇನ್ನೇನು ಎಳ್ದಾಡೋದು ಬೇಡ ಅಂತ ನಾನು ಮಾಡಿರೋ ಡೈರೆಕ್ಟ್ ನಿಮಗೆ ಒಬ್ರಿಗೇನೆ. ಎಷ್ಟು ಜನ ಮಾಡಿ ಕನ್ಫರ್ಮೇಶನ್? ಅದೇ ಸಂಜೆ 2 ಬಸ್. ಸಂಜೆ 2, ಬೆಳಿಗ್ಗೆ 25 ಸೀಟ್ರು. ಬೆಳಗ್ಗೆ 25 ಸೀಟ್ರು. ಬಟ್ ನೀವು 4 ಗಂಟೆ ಅಷ್ಟಿಗೆಲ್ಲ ಬಂದ್ಬಿಟ್ಟಿರ್ಬೇಕು ಇಲ್ಲಿಗೆ. ಕಳ್ಸೋಣ. ಎಷ್ಟು ಹಣ ಮಾಡಲಿ? 5 ಮಾಡಲ 10 ಮಾಡಲ? ಎಷ್ಟು ಜನ ಕನ್ಫರ್ಮೇಶನ್ಗೆ ಹಾಕಿ ಸರ್ ಅಷ್ಟೇ. ಗೈಸ್ ಬಸ್ಸು ಕನ್ಫರ್ಮ್ ಮಾಡಿದೆ. ನಮ್ಮ ಅಪ್ಪಂಗೆ ತಲೆ ಕೆಡ್ಸ್ಕೊಂತ ಇಲ್ಲ, ಏನು ಮಾಡಲಿ. ಆಯಿತು, ಬುಕ್ ಮಾಡಿದೆ. ನೈಟ್ 2 ಡಬಲ್ ದೊಡ್ಡ ಬಸ್ 2 ನೈಟು. ಬೆಳಗ್ಗೆ ಒಂದು ನಮ್ಮ ಕಡೆ ನೈಟೇ ಬಂದ್ಬಿಡ್ತಾರೆ ಜನ ಎಲ್ಲ. ಯಾರು ಅಷ್ಟು ಡೇ ಟೈಮ್ ಯಾರು ಬರಲ್ಲ, ಎಲ್ಲ ಕೆಲಸ. ಅದು ಡೇ ಟೈಮ್ ಸೋಮವಾರ ಬಿದ್ದುಬಿಟ್ಟಿದೆ ಮದುವೆ ನಮ್ಮದು. ಅದಕ್ಕೆ ನೈಟೇ ಬಂದ್ಬಿಡ್ಬೇಕು. ಎಲ್ಲ ಭಾನುವಾರ ಸೋಮವಾರ ಬಿದ್ದಿರೋ ಮದುವೆ ನಮ್ಮದು. ಭಾನುವಾರನೇ ಎಲ್ಲ ಜನ ಬಂದ್ಬಿಡ್ತಾರೆ ಆಲ್ಮೋಸ್ಟ್ ಅಲ್ಲೂ. ಸುಮಾರು ಜನ ಅಷ್ಟು ಬಿಟ್ಟರು ಬಸ್ಸಿಗೆ ಒಂದು ಲೆಕ್ಕ ಒಂದು 100 ಸೀಟ್ ಅಂದರೆ 100 120-130 ಜನ. ಒಟ್ಟು ಸೀಟ್ ಫಿಲ್ ಆಗಲಿ ಅಂತ ಅಷ್ಟೇ ಲೆಕ್ಕ ಮಾಡಿರೋದು, ಜಾಸ್ತಿ ಇನ್ನೇನು ಮಾಡೋಕ್ಕೋಗಿಲ್ಲ. ಆಯಿತು, ಕನ್ಫರ್ಮ್ ಮಾಡಿದೆ. ನಮ್ಮ ಮನೆಯವ್ರಿಗೆ ಬಿಟ್ಟರೆ 40-50 ಸಾವಿರ ಮಾಡ್ತೀನಿ ಅಂತಂದರೆ ಬೇಕಾದ್ರೆ 60 ಸಾವಿರ ಒಪ್ಸ್ಕೋತಾರೆ. ಯೋಚನೆ ಮಾಡೋಂಗಿಲ್ಲ. ತೋರಿಸ್ತೀನಿ ಬರ್ರಿ ಇವಾಗ ಹೆಂಗೆ ಪೊಸಿಷನ್ ಅವ್ರದ್ದು ಅಂತ. ಪರಿಸ್ಥಿತಿ ನೋಡ್ರಿ ಹೆಂಗೆ ಕೂತವ್ರೆ ಡ್ಯಾಡಿಗಾರಿಗೆ ಏನು ಯೋಚನೆ ಮಾಡ್ದಂಗೆ. ಅಪ್ಪ ಅವ್ರು ಅದ್ರ ಮೇಲೆ ₹1 ಕಮ್ಮಿ ಮಾಡೋದಂತೆ. ಇಲ್ಲ ಅಣ್ಣ, ಒಂದು ಬಸ್ಸಿಗೆ 800 ರೂಪಾಯಿ ಟೋಲ್ ಬರ್ತದಂತೆ. 700ರಿಂದ 800 ರೂಪಾಯಿ ಒಂದು ಸೈಡು. ಒಂದು ಇದಕ್ಕೆ ಓದ್ತಾ ಬತ್ತಾ 1,500 ಒಂದು ಬಸ್ಸಿಗೆ ಟೋಲ್ ಬೇಕು. 2 ಬಸ್ಸಿಗೆ 3,000 ಟೋಲ್ ಆಗ್ತದೆ ನೈಟೇನೆ. ತಿರ್ಗಾ ಬೆಳಗ್ಗೆ 1,500 ಆಗ್ತದೆ. 4,000 ಟೋಲೇ ಬರ್ತದೆ. ನೋಡೋಣ, ಬೇಕಾದ್ರೆ ನನ್ನ ಮಗದ ಲೋಕಲ್ ಅವ್ರದೇ ನಂಬರ್ ಕೊಡ್ತೀನಿ, ವಿಚಾರಿಸ್ಕೊಳ್ರಿ. ನಾನು ರೇಟಿಗೆ ಬಂದುಬಿಟ್ರೆ ಅವರಿಗೆ ಕೊಟ್ಬಿಡ್ರಿ ಅಂತ ಬೈಬಿಟ್ಟು ಒಂದೇ ಸಲ. ಕ್ಯಾರೆ ಅವ್ರು ಒಪ್ಕೊಂತ ಇಲ್ಲ, ಅಷ್ಟು ಇದು ಗೊತ್ತಾ ಇಲ್ಲ. ಫೋನ್ ಮಾಡ್ಕೊಡ್ಲಾ? ನೋಡಂಗಿರ ನೀನು ಹೆಂಗೆ ಮಾಡ್ತೀವಿ ಬಾರ್ಗೇನ. ಗೈಸ್ ಬಾರ್ಗೇನ್ ನಿಮ್ಮ ಪವರ್ ಆಫ್ ಗಂಭೀರಪ್ಪ ತೋರಿಸ್ತೀನಿ ರೀ ಹೆಂಗೆ ಬಾರ್ಗೇನ್ ಮಾಡ್ತಾರೆ ಅಂತ. ವೇಟಿಂಗ್ ಅದೇನೆ ಫೋನ್ ಎತ್ತಕ್ಕೆ ಬರೋ ನಿಂಗೆ. ಹೇಳೋಣ, ಅದೇ ನಾವು ಮುಂಜೆ ಅವ್ರ ತಂದೆ ಮಾತಾಡೋದು. ಈಗ ಮಾತಾಡೋದು ಅದೇ ಬಸ್ ಹೇಳಿದ್ನಂತೆ. ಹೇಳೋಣ ಏನು ರೇಟು. ನಾನೇ ಮಾತಾಡಿದ್ದೀನಿ, ಏನು ರೇಟು ಏನಾರು ಹೆಚ್ಚು ಕಮ್ಮಿ ಮಾಡೋಣ, ನಾವು ಬಡವರೇನೆ. ಹಾಂ ನಿನ್ಗೇನು ಇದೆಲ್ಲ ಇಲ್ಲ ಅಲ್ವಾ? ನಿನ್ಗೇನು ಇದೆಲ್ಲ ಏನಿಲ್ಲ. ಮನೇಲಿ ಗಂಡು ಸಂಖ್ಯೆ ಮೀಸೆ ಹೊತ್ಕೊಂಡು ಮಾಡ್ಕೊಂತಾರೆ ಅಂತಿ. ಏನದ ಅದೇನೆ ಏನಿಲ್ಲ ನೋಡಿ ನನಗೆ. ಬಂದ ಗಂಟೆ ಪಕ್ಸಟೆ 3 ದಿವಸ 4 ದಿವಸದಿಂದ ಚರಕ್ ತಿಂದವ್ರಿ. ಅವನಿಗೆ ಸದಕ್ಕೆ ಸಾಕಾಗೋಗದೆ. ಮಾಡಿದ್ದೀರ ಏನೋ ಒಂಚೂರು ಹೆಚ್ಚು ಕಮ್ಮಿ ಮಾಡಿ ಹೊಡೆಯೋಣ, ಏನೋ ನೋಡೋಣ ನಾವು ಬಾಡಿಗೆ. ಇನ್ನೂ ಒಂದು 3-4 ಮದುವೆ ನೋಡೋಣ, ಅವ್ರಿಗೆಲ್ಲ ಹೇಳ್ತೀನಿ. ಇವ್ರು ನೋಡಿ ನಿಮ್ಮ ಡ್ಯಾಡಿ ಗಂಗವೀರಪ್ಪನ ಬಾರ್ಗೇನಿಂಗ್ ಸ್ಕಿಲ್ಲ. ಏನು ಕೇಳಕ್ಕೆ ಹೋಗೋಣ, ಏನೋ ಇದು ಮಾಡಿಬಿಟ್ಟೆ ಅವನೇ. ಬರೋಬರಿ 40 ಮಾಡ್ಕೊಳ್ಳೋಣ. ಇನ್ನೇನು ಮಾತಾಡೋದೇನು ಬೇಡ ಅಣ್ಣ. ನನ್ನ ಮದುವೆಗೂ ನಿಂಗೆ ಹೇಳ್ತೀನಿ ಮಾಡ್ಕೊಳ್ಳೋಣ. ಅವ್ನಿಗೆ ಮುಂಜಾನೆ ನನ್ನ ಮದುವೆಗೂ ನಿನಗೆ ಹೇಳ್ತೀನಿ ಮಾಡ್ಕೊಳ್ಳೋಣ. ಬರೋಬರಿ 40 ಮಾಡ್ಕೊಳ್ಳೋ ಅಣ್ಣ. 40 ಮಾಡ್ಕೊಳ್ಳೋಣ. ಇನ್ನು 3,000ದಾಗ ಇದು ಮಾಡಕ್ಕೆ ಹೋಗ್ಬೇಡ್ರಿ ನೀವು. ಇನ್ನು 3,000 ಕೊಡ್ಬೇಡಿ ಅಣ್ಣ. 3,000 ನೀವೇ ಕೊಟ್ಬಿಡೋಣ. 2,045 ಕೊಟ್ಬಿಡೋಣ ಅಂತಾರೆ ಅವರು. ವಸಂತಿ ನೋಡಿ, ವಸಂತಿ ಗಂಡನ ಪರಿಸ್ಥಿತಿನ 2,000 3,000 ಒದ್ದಾಡ್ತಾ ಇದ್ದೀವಿ. ವಸಂತಿ ಎಲ್ಲ ಒದ್ದಾಡೋದೇ ತಗೋ. ಏನು ಮಾಡ್ಕೊಳ್ಳೋಣ ನೀನು ಇರಲಿ.
ಏನು ಫಿಕ್ಸ್ ರೇಟೇ ಮಾಡಿರಿ ಹಂಗಣ್ಣ, ಇನ್ನೊಂಚೂರು ಕಮ್ಮಿ ಮಾಡೋಣ ಇಲ್ಲಿ. ನಾವಿನ್ ಕೇಳೋಣ ಹೇಳಿದ್ದಿ. ಓಲಿ ಏನೋ ಇನ್ನೊಂದು ಚೂರು ಹಂಗಂದ್ರೆ ಅಷ್ಟೇ ಅಣ್ಣ. ಇನ್ನೇನಿಲ್ಲ, ಇನ್ನೊಂದು 3,000ದಾಗ ಒದ್ದಾಡೋದು ಬೇಡ. 407 ಗೊತ್ತಿ ಕೊಟ್ಟಿದ್ದೀನಿ ನಿಮ್ಮ ಮದುವೆಗೆ ಅವಣ್ಣ ನೋಡಿದ್ದು 407. ಹೋಗ್ಲಿ 42 ಮಾಡ್ಕೊಳ್ಬೋದು ಅಣ್ಣ. ಇನ್ನೊಂದು 1,000 ರೂಪಾಯಿಗೆ ಇದು ಮಾಡೋಕೆ ಹೋಗ್ಬೇಡ್ರಿ. ನೋಡಿ ಏನೋ ಒಂದು ವಿಶ್ವಾಸಕ್ಕಷ್ಟೆ. ಬೆಳಿಗ್ಗೆ ಅಣ್ಣ ಬೆಳಿಗ್ಗೆ ಜನ ಬರಲ್ಲ, ಸುಮ್ಮನೆ ಆ ಕಡೆ ನೆಂಟರುಗಳು ಇರ್ತಾರಲ್ವಾ, ಅದೇ ಊರಾಗ ಬಂದು ಏನೋ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡೋದು, ಓದ್ತಾ ಇರೋದು ಅಷ್ಟೇ, ಯಾರನ್ನ ಬರೋರು ಬರ್ತಾರೆ ಅಂತ. ಒಟ್ಟಿನ ನಾವು ಓಡಾಡಿ ಟೋಲ್ ಬರ್ತಾವ ಅಣ್ಣ. ಏನೋ ನಾವು 1,000 ರೂಪಾಯಿ ಕಮ್ಮಿ ಮಾಡಲ್ಲ ಅಂತಿರೋ. ಸರಿ ಆಯ್ತು, ಬುಕ್ ಮಾಡ್ಕೊಳ್ಳೋಣ. ಏನು ಪಾಪ ನಿಮಗೂ ಲಾಸ್ ಆಗ್ತದೆ, ಏನು ಮಾಡೋಕ್ಕಾಗಲ್ಲ. ಪುಣ್ಯಾತ್ಮ. ಸರಿ ಸರ್, ಆಯ್ತು ಹೋಗಿ. ಎಷ್ಟಂತವ? ಎಷ್ಟು ಕಮ್ಮಿ ಮಾಡ್ಸಪ್ಪ ಚೌಕಾಸಿನ? ಒಂದು 500 ಬಿಡಲಿಲ್ಲ ಹೋಗು. ಹೇಳ್ತಿ ಮತ್ತೀಗ ಮಾಡ್ತಿ 500 ರೂಪಾಯ? 3 ದಿವಸಪತಿ 3 ಏನು ಮಾಡೋದು ಹೇಳಿರುವಾಗ? ಇನ್ನೇನು ಮಾಡೋದೇನೆ ಈಗ. ಅವ್ನು ಹೇಳಿವ 2 ಕರ್ಕೊಂಬರಕ್ಕೆ 48,000 ಹೇಳ್ದೆ. ಇವಾಗ ಅದು ಇನ್ನೇನು ಮಾತಾಡೋಕೆ ಹೋಗ್ಬೇಡ. ಮ್ಯಾಗಡೆ ಬರೀ 13 ಹಾಕ್ಬಿಡ್ಲಾ? ಇನ್ನು ಮಿಕ್ಕಿದ್ ಕೊಡೋಣ. ಹೇಳಿದೀನಿ 43. 3 ಗಂಟೆಲಿ ಇರ್ಬೇಕು ಅಂತ ಹೇಳ್ಬೇಕು. ನೀವು ಗಂಟೆ ಹಿಂದೆ ಮುಂದೆ 12 ಗಂಟೆಯಲ್ಲಿ ಇರ್ಬೇಕು ಅಂತ ಹೇಳ್ಬಿಡು. ಕಾಸ್ತಾನಲ್ವಾ? ಇವಾಗ ಮನೆಯಲ್ಲಿ ನೆಂಟ್ರ ಕುಡಿತಿ, ಬೇಗ ಇರೋ ನೆಂಟ್ರುಗಳನ್ನೆಲ್ಲ ಇರ್ತಾರ ನೆಂಟ್ರು. ಬೇಗ ಹೋಗೋದೇನಿಲ್ಲ, ಲಗ್ನ ಕಟ್ಸಕ್ಕೆ ಒಂದು ಕಾರ್ 2 ಕಾರ್ ಹೋಗೋದಷ್ಟೇ. ಇದ್ದಾರಲ್ಲ ಬಸ್ಸಾಗ ಹೋಗೋದು. ಬಲ ಶಿಶ ಎಲ್ಲೋ ಇದೆಲ್ಲ ಒಂದು ವಾರ ಆಯ್ಕ ತಿಂದಿದ್ದು ಆಯ್ತಾ ನಾವು ಏನಾಗಲಿ ಗಾಯ್ಸ್, ಕನ್ಫರ್ಮ್ ಆಯ್ತು 43. ನಮ್ಮ ಅಪ್ಪ ಏನೋ ಮಾಡ್ಬಿಡ್ತೀನಿ ಬಾರೋ ಇಲ್ಲಿ, ನೀನೇನು ಒಪ್ಸ್ಬಿಟ್ಟಿದ್ಯೋ 43 ಹಂಗೆ ಅಂತ ಎಗರಾಡ್ತಾರೆ. ನಾನು ಹೇಳಿದ ಫೈನಲ್ ಇರೋದಾಗೆಲ್ಲ ವಿಚಾರಿಸಿ ನೋಡ್ರೆ ಪರವಾಗಿಲ್ಲ, ರೀಸನಬಲ್ ಪ್ರೈಸು, ಬಸ್ಸು ಚೆನ್ನಾಗೈತೆ, ಸೈಡ್ ಹಾಕ್ತೀನಿ ನೋಡ್ರಿ, ಚೆನ್ನಾಗದೆ. ಓಕೆ ಅನ್ನಿಸ್ತು, ಚೆನ್ನಾಗಿ ಎಲ್ಲ ಒಳ್ಳೆ ಟಿ ವಿ ನೋಡ್ಕೊಂಡು ಜಿಗಿ ಅನ್ಕೊಂಡು DJ ಆಡ್ಕೊಂಡು ಬರಲಿ 3 ಜನ. ಬುಕ್ ಮಾಡಿಬಿಡ್ತೀನಿ. ಮಾಡ್ಬಿಡ್ಲ ಡ್ಯಾಡಿ? ಹಾಕ್ಬಿಡ್ಲ ಕಾಸು? ಕೊಡಿಲಿ, ಕೊಡಪ್ಪ ಇಲ್ಲಿ ಕಾಸು ಕೊಡಿಲಿ. ಮಕ್ಕ ಹಿಂಗೆ ಅಂದ್ಬಿಟ್ರೆ ಕೊಡುಗೆ ವಸತಿ ಕಾಸು ಕೊಡ್ತೀನಿ. ನಡೆಯಲ್ಲ ಮರಿಲೇ, ಯಾಕೆ ಎದುರ್ತೀವಿ? ನಡೀಲ ಮರಿ. A few moments later. ನಿನಗೆ ಆ ಸೀರೆಗಳನ್ನೆಲ್ಲ ಲೆಕ್ಕ ಹಾಕುತ್ತ ಹೇಳಿದ್ನಲ್ಲ, ಲೆಕ್ಕ ಹಾಕ್ದ? ನಾವೇನಪ್ಪ ಮಾಡೋಣ? ನಾಳೆ ಸೀರೆ ಅಲ್ಲಾಡ್ಸ್ಕೊಂತ ಬಂದ್ಬಿಡ್ತಾರ. ಹೋಗಲ್ಲ ನಿಮ್ಮ ತಾತ ತಮ್ಮತ್ತಾನ. ನಾನು ಹೇಳ್ತೀನಿ ನಡಿ. ಟೈಮ್ 10:30 ಆಯ್ತು. ನೀನು 12 ಗಂಟೆ ರಾತ್ರಿ ಬಂದು ಸೀರೆ ಲೆಕ್ಕ ಹಾಕು ಅಂದ್ರೆ ನನಗೆ ಏನ್ ಹಾಕಲ್ಲ? ಏನ್ ಹಾಕ್ಬೇಕು? 7 ಗಂಟೆಗೆ ನೀನು 8 ಗಂಟೆ ಅಲ್ಲ, ನೀನು 7 ಹೋಗಿ ಈಗ ಬಂದ್ರೆ ಮಲ್ಗ ಹೊತ್ನಲ್ಲಿ ನಾವೇನ್ ಮಾಡೋಣ? ನಾನು 7 ಗಂಟೆಗೆ ಹೇಳೋದು ಇಲ್ವೋ ಲೆಕ್ಕ? ಏನು ಹೇಳು ಅಂತ ಅಂದ್ಬಿಟ್ರೆ ಅವಳ ಫೋನ್ ಹಿಡ್ಕೊಂಡು ಕೂತ್ಕೊತಾಳೆ. ನೀನು ಹೋಗಿ ಬಾ ಸುರತ್ಗೆ, ನಾವಿಲ್ಲಿ ಎಲ್ಲ ಲೆಕ್ಕ ಕೇಳ್ತೀನಿ. ನಾನು ನಿಮ್ಮ ಯಜಮಾನ್ SSLC ಪಾಸ್ ಮಾಡಿಲ್ವಾ? ಮಾಡಿದ್ರ ಅದಕ್ಕೆ ಹೇಳು ಬರ್ಕಂತ. ಕೂತಿರ್ಲೆ ಹೋಗ ಅವ್ರು ಬಾ ನಿನ್ನಂಗೆ. ನೀನೆಲ್ಲೋಗ ಬುಡ ಹೊಡ್ಕೊಂಡ್ ಬಂದ್ಬಿಟ್ರಲ್ಲ ನಾವು. ಬುಳ್ಳೆ ಹೊಡ್ಕೊಂಡ್ಬಿಟ್ರೆ ಇಲ್ಲ ತೋರಕೊಂಡಿದ ತೆಕ್ಕೆನ ಇಲ್ಲ ಅಲ್ಲ, ಯಾವಾಗಲೂ ಬರೀ ದುಡ್ಡಿಂದ ಎಲ್ಲ ಜೀವನ. ಇಲ್ಲ ತೆಕ್ಕೆ ಇಲ್ಲ ಈಗ ಅಲ್ವಾ ಜನ ಮುಖ್ಯ. ಏನಪ್ಪ ಮಾಡೋಣ? ಈಗ ಎಷ್ಟು ಗಂಟೆ ಲೆಕ್ಕ ಹಾಕಿ ನೀನೇನ? ಈಗ ಎದ್ದೋಳಿರೋ ಟೈಮ್, ಎದ್ದಿರೋ ಟೈಮ್ ಇದು. ನಮ್ಮಂತ ಒಳ್ಳೆ ಜನ ಮನೆ ಕಾಯ್ತಿರ್ಲಿ ಪರವಾಗಿಲ್ಲ. ಈಗ ಹೋಗು. ಆಸೆ ಕಟ್ತೀನಿ. ಏ ಪಾಪ ನೀನು ಎದ್ದ ಆಚೆ ಕಟ್ಟೋದು ನಾನು ನೋಡಿದ್ದೀನಿ. ಹೋಗು ಆಚೆ ಕಟ್ಟಂತೆ ಸಗಣಿತ ತಿಪ್ಪಗಾಗಿದ್ದೀವ ಇಷ್ಟದ ಹುಡುಗ ಹೇಳ್ತಿಲ್ಲಿ. ಊದ್ಕೊಳ್ಳಿ ಹೋಗು. ಊದ್ಕೊಳ್ಳಿ ಹೋಗಿ ಉತ್ಕೊಂಡು ಉಣ್ಣಾಗು, ಮೊಸರು ಬಿಟ್ಕೊಂಡು ಉಣ್ಣಾಗ ಏನೋ ಆಗಲ್ಲ. ನೀನು ನೋಡಿದನಪ್ಪ ಇನ್ನ ಅಪ್ಪ ನೋಡಿಲ್ವಾ? ಇನ್ನು ಉಣ್ಣತಕ್ಕ ಉಣ್ಣಾಗ ನಾನು ಅಪ್ಪನ್ ಬಿಟ್ಟು ಎಲ್ಲ ತಿಂದಿದ್ದೀರಲ್ಲ. ಇಲ್ಲ